ಪ್ರದಕ್ಷಿಣೆ ಹಾಕೊಂಡು ಆ ಕಡೆ ಬರಲೇಬೇಕು. ಆವಾಗ ಅವಳ ಮುಖ ಕಾಣಿಸುತ್ತೆ. ನಿನ್ ಗರ್ಲ್ ಫ್ರೆಂಡ್ ಮುಖ ನನಗೆ ಕಾಣಿಸ್ಲೇಬೇಕು. I love you, Shivani. ತ್ರಿವಿಕ್ರಮ್, ಯಾಕೆ ಶಿವಣ್ಣ ಅವರೇ, ನಾನು ಅಂದ್ರೆ ಇಷ್ಟ ಇಲ್ವಾ? ಇಷ್ಟಾನೇ, ಆದ್ರೆ ಓಕೆ, ಟೈಮ್ ಬರೋ ತನಕ ವೆಯ್ಟ್ ಮಾಡ್ತೀನಿ. ಶಿವಾನಿ, ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ತ್ರಿಶೂಲ್ ಗರ್ಲ್ ಫ್ರೆಂಡ್. ಇವತ್ತು ರಾತ್ರಿ ಅವಳು ಯಾರು ಅಂತ ಗೊತ್ತಾಗುತ್ತೆ. ಪಾಪ ನಾಳೆ ಬೆಳಗ್ಗೆ ಅವಳ ಕಥೆನೂ ಮುಗ್ದಿರುತ್ತೆ. ಅಲ್ಲಿಂದ ನಮ್ಮಿಬ್ರು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಓಹೋ, ಈ ಮನೆಯ ದತ್ತು ಪುತ್ರರು ವಾಯುವಿಹಾರ ಎಲ್ಲ ಮುಗಿತಾ? ಅಲ್ಲ, ಎಲ್ಲಾ ರೋಡ್ಗಳನ್ನು ಸುತ್ತಾಕೊಂಡು ಬಂದಾಯ್ತಾ? ಯಾಕೆ ಕೇಳ್ತಾ ಇದ್ದೀರಾ? ಕೇಳಲೇಬೇಕಲ್ಲಪ್ಪ, ಕೇಳಲೇಬೇಕು. ನೋಡು, ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲದೆ ಇರ್ಬೋದು, ಆದ್ರೆ ನಮಗಿದಾರಲ್ಲ. ಇನ್ನು ಒಂದು ಕೆಲಸ ಮಾಡು, ನೀನೆಲ್ಲರೂ ಹೊರಗಡೆ ಹೋಗುವಾಗ ಅದು ಎಲ್ಲಿ ಹೋಗ್ತೀಯ ಅಂತ ಸ್ವಲ್ಪ ಅಡ್ರೆಸ್ ಕೊಟ್ಟು. ಯಾಕಂದ್ರೆ ಬಾಬಾಜಿ ಕೇಳಿದಾಗ ನಾವು ಕೊಡ್ಬೇಕಲ್ಲಪ್ಪ. ಏನಾಯ್ತು ಇವಾಗ? ಏನಾಯ್ತಾ? ಅಮಾಯಕನ್ ತರ ಮಾತಾಡೋದು ನೋಡು. ಅಲ್ಲ ಕಣ, ನೀನು ಏನ್ ಅನ್ಕೊಂಡಿದ್ದಿ? ಎಷ್ಟೊತ್ತಿ ಬೇಕಾದ್ರೂ ಮನೆಯಿಂದ ಹೋಗ್ಬೋದು, ಎಷ್ಟೊತ್ತಿ ಬೇಕಾದ್ರೂ ಮನೆಗೆ ಬರ್ಬೋದಾ? ಒಂದು ಹಸುನ ನಾವು ಕಾಡಕ್ ಬಿಟ್ರೆ ಸಂಜೆ ಹಾಕಿದಂಗೆ ಅದು ಕೋಟೆಯಾಗಿ ಬರುತ್ತೆ. ಆದ್ರೆ ನೀನು ಹಸುಗೂ ಲಾಯಕ್ಕಿಲ್ಲ. ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಆಯ್ತು, ಇನ್ಮೇಲೆ ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಹೋದ್ರೆ ಹೇಳ್ಬಿಟ್ಟು ಹೋಗ್ತೀನಿ ಮಾವ. ಮಾವ? ಏಯ್, ಯಾರ ನಿನ್ ಮಾವ? ನೋಡು, ಈ ಸಂಬಂಧ ಇಟ್ಕೊಂಡು ಮಾತಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಅವತ್ತೇ ಹೇಳಿದ್ದೀನಿ. ಇನ್ನೊಂದ್ಸಲ ಮಾತಾಡಿದ್ರೆ ನೆಟ್ಟಿಗಿರಲ್ಲ ನೋಡು. ಸರಿ. ಒಳ್ಳೆ ಬೀದಿ ಬಸವನ್ ಕರ್ಕೊಂಡ್ಬಂದು ರೂಮಲ್ಲಿ ಕಟ್ಟಾಕಂಡಂಗಾಯ್ತು ನನ್ನ ಕತೆ. ಏನಾಯ್ತು ಮಾವ? ಏನಾಯ್ತಾ? ಈ ಮನೆ ಆಳನ್ನ ಅರ್ಸನ್ ಮಾಡಕ್ ಹೊಟ್ಟಿದಾರಲ್ಲೋ ನಿಮ್ಮಪ್ಪ. ಅವ್ರು ನೋಡ್ತಾ ಇದ್ರು ನನಗೆ ಅದೇನೋ ಬರುತ್ತಲ್ಲೋ. ಆಲಟ ಮಾವ? ಅದಲ್ವಾ, ಕಣ್ಣಲ್ಲಿ ಬರುತ್ತಲ್ಲ ವಿಶ್ರಾಮವ? ಅದಲ್ಲ, ಕಣ್ಣು ಕೆಂಪಾಗೋದು, ಮುಖ ಸುಕ್ಕಾಗೋದು, ಕೋಪ. ಅದು ಬರುತ್ತೆ, ಬಿಪಿನೂ ಬರುತ್ತೆ. ಮಾವ, ಅಷ್ಟೊಂದು ಕೋಪ ಮಾಡ್ಕೋಬೇಡಿ. ನಿಮ್ ಹೆಲ್ತ್ ಏನಾಗ್ಬೇಕು ಹೇಳಿ? ಏನೋ ನನ್ನ ಮೇಲೆ ಕಾಳಜಿ ಅಳಿಮಯ್ಯ. ನನ್ನ ಅಳಿಮಯ್ಯ ಅಂದ್ರೆ ನೀನೇ ಕಣ, ಈ ಮನೆ ಕೆಲಸವನ್ನಲ್ಲ. ಅಳಿಮಯ್ಯ, ಊರೆಲ್ಲ ಆರಾಮಾಗಿ ಸುತ್ತಾಡ್ಕೊಂಡ್ ಬಂದ್ಯಾ? ಏನು ತೊಂದರೆ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಮಾವ. ಏ ಅಕ್ಕ, ಜ್ಯೂಸ್ ತಗೊಂಬರೆ. ಬರೋ, ಸುಸ್ತಾಗಿರ್ತೀಯ, ಕುಡಿಯುವಂತೆ. ಬರ. ಓ, ಕೊಡು ನಿನ್ ಮಗನಿಗೆ. ತಗೋ. ಅಮ್ಮ, ನೀನು ನನ್ನ ಮಗನ ಆರೈಕೆನ ನಾನ್ ಮಾಡ್ಬಾರ್ದಾ? ನೀನ್ ಕುಡಿ. ಥ್ಯಾಂಕ್ಸ್ ಮಾಮ್. ತ್ರಿಶೂಲ್, ನೀನು ಕುಡಿಯೋ. ಅವನಿಗೆ ಜ್ಯೂಸ್ ಯಾಕೆ ಅಳಿಮಯ್ಯ? ಅವನ್ ಕುಡಿಯೋಕೆ ಅವನಿಗೇನು ಕೆಲಸ ಇದೆಯಾ, ಕಾರ್ಯ ಇದೆಯಾ? ಆದ್ರೂ ಮಾವ, ನನಗೇನ್ ಸಿಗುತ್ತೋ ಅದು ಅವನಿಗೂ ಸಿಗ್ಬೇಕಲ್ವಾ? ಅವನೀಗ ಮನೆ ಮಗ. ಯೋಗ ಬಂದ್ರೆ ಸಾಲದು ತ್ರಿವಿಕ್ರಮ್, ಯೋಗ್ಯತೆನೂ ಇರ್ಬೇಕು. ಕಾಗೆ ಬಂಗಾರನ ಬಂಗಾರದ ಜೊತೆ ಇಟ್ರೆ ಅದು ಬಂಗಾರ ಅಂತ ಅನ್ಸ್ಕೋಬಹುದು,
ಆದ್ರೆ ಯಾವತ್ತಿಗೂ ಅದು ಕಾಗೆ ಬಂಗಾರನೇ. ತ್ರಿವಿಕ್ರಮ್, ನೀನ್ ಈ ಮನೆ ಮಗ, ನೀನ್ ಖುಷಿಯಾಗಿರ್ಬೇಕು. ಜ್ಯೂಸ್ ಕುಡಿ. ಬೇರೆ ಏನಾದ್ರೂ ಬೇಕಾ? ಸಾಕು ಮಾವ. ತಗೋ ಮಗ್ನೆ, ಇದಕ್ಕೆ ಗ್ಲೂಕೋಸ್ ಹಾಕೊಂಡು ಬಂದಿದ್ದೀನಿ. ಸುಧಾರಿಸ್ಕೊಂಡು ಆಮೇಲೆ ಕೆಲಸ ಮಾಡು. ಅಂತೂ ತೊಲಗಬಿಟ್ಟ. ಆದಷ್ಟು ಬೇಗ ಇವನು ಈ ಮನೆಯಿಂದ ತೊಲಗ್ಬಿಟ್ರೆ ಸಾಕಪ್ಪ. ಆಗುತ್ತೆ ಮಾವ, ಎಲ್ಲ ಸರಿ ಹೋಗುತ್ತೆ. ನಾನೊಂದು ಕೆಲಸ ಅಂದ್ಕೊಂಡಿದ್ದೀನಿ, ಅದೇನಾದರೂ ಆಗ್ಬಿಟ್ರೆ ನಾನು ಅಂದ್ಕೊಂಡಾಗೆ ಆಗುತ್ತೆ. ಏನು ಕೆಲಸ ಅಳಿಮಯ್ಯ? ಹೇಳ್ತೀನಿ ಮಾವ, ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ. ತ್ರಿಶೂಲ್, ಕೂತ್ಕೊಳ್ಳಮ್ಮ. ಯಾಕೋ? ಕೂತ್ಕೊಳ್ಳಮ್ಮ, ಹೇಳ್ತೀನಿ. ತ್ರಿಶೂಲ್, ಏನಾಯ್ತು? ಅಮ್ಮ, ಈ ಪ್ರಪಂಚದಲ್ಲಿ ತಾಯಿ ಮೊಡ್ಲಲ್ಲಿ ಮಲಗಿದಾಗ ಸಿಗೋ ನೆಮ್ಮದಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅಲ್ವಮ್ಮ? ನಾನು ಈ ಥರ ಮಲ್ಕೊಂಡು ನೀನು ನನ್ನ ತಲೆ ಸವರ್ತಾ ಇದ್ರೆ ಅದೇರೇ ನನಗೆ ಸಮಾಧಾನ ಮಾಡೋ ಥರ ಆಗ್ತಾ ಇದೆ. ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ಏನಾಯ್ತು ಹೇಳು. ಏನಿಲ್ಲ, ಸುಮ್ಮನೆ ಮಲ್ಕೋಬೇಕು ಅನ್ನಿಸ್ತು ಅಷ್ಟೇ. ಓಹೋ, ಏನು ಎಳೆ ಮಗು ಅಮ್ಮನ ಮಡಿಲಲ್ಲಿ ಮಲಗ್ಬಿಟ್ಟಿದೆ? ಏನು ವಿಷಯ? ರೀ, ಸುಮ್ಮನೆ ಇರ್ರಿ, ತಮಾಷೆ ಮಾಡಬೇಡಿ. ಅವನು ಯಾಕೋ ಬಂದಾಗಿಂದ ತುಂಬಾ ಸಪ್ಪಗಿದ್ದಾನೆ. ಹೌದಾ? ಏನಾಯ್ತು ಮಗನೇ? ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ, ಅವನೇನು ಹೇಳ್ತಾನೆ ಇಲ್ಲ. ತ್ರಿಶೂಲ್, ಯಾರಾದ್ರೂ ಏನಾದ್ರು ಅಂದ್ರೇನು? ಅಮ್ಮ, ಅದು ಲೇ, ಯಾರು ಏನನ್ನಕ್ ಬರ್ತಾರೆ? ಇವನು ಆ ಮನೆ ಮಗ ಅಲ್ವೇನೋ ತ್ರಿಶೂಲ್? ಅಪ್ಪ, ಅದು ಯಜಮಾನ್ರ ಪಾಲಕ್ ಮಾತ್ರ. ನಾನು ಆ ಮನೆ ಮಗ ಆಗಿರೋದು ಉಳಿದವ್ರು ಯಾರಿಗೂ ಇಷ್ಟ ಇಲ್ಲ. ಮತ್ತೇನಾಯ್ತು? ನೀನ್ ಆ ಮನೆಗೆ ಹೋಗಿ ಸಂತೋಷವಾಗಿರ್ತೀಯ ಅಂದ್ಕೊಂಡ್ರೆ ಈ ತರ ಸಪ್ಪಗಿದ್ಯಾ? ನೀನ್ ಆ ಮನೇಲಿ ಖುಷಿಯಾಗಿಲ್ವೇನೋ? ಅದು ಏನೇನೋ ಪ್ರಶ್ನೆಗಳೇ ಅವನ ತಲೆ ಏನೇನೋ ತುಂಬಕ್ಕೆ ಹೋಗ್ಬೇಡ. ಖುದ್ದಾಗಿ ಯಜಮಾನ್ರು ಇವನ್ ಕಾಳಜಿ ವಹಿಸ್ತಾ ಇದ್ದಾರೆ ಅಂದಮೇಲೆ ಇವನು ಖುಷಿಯಾಗಿಲ್ಲದೆ ಇರ್ತಾನ? ಅಪ್ಪ, ನೀನ್ ನಂಬಿಕೆ ಎಲ್ಲ ಸರಿ, ಆದ್ರೆ ಅಲ್ಲಿನ ವಾಸ್ತವನೇ ಬೇರೆ. ಶಿವಾನಿ ಒತ್ತಾಯ ಮಾಡಿದ್ರೆ ನಾನು ಖಂಡಿತ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಶಿವಾನಿಗೋಸ್ಕರ ಒಪ್ಕೊಂಡಿದ್ದು ನಾನು. ಮಾತಾಡೋ ತ್ರಿಶೂಲ್, ನೀನು ಖುಷಿಯಾಗಿದ್ದೀಯ ಅಲ್ವೇನೋ? ನೀನು ಆ ಮನೆಗೆ ಹೋಗಿ ಒಳ್ಳೆ ಕೆಲಸ ಮಾಡಿದ್ಯಲ್ವಾ? ಹಾ, ಅಪ್ಪ, ನೀನು ಆ ಮನೆಗೆ ದಿನಾ ಬರ್ತೀಯ, ನಂಗೆ ಯಾವಾಗಲೂ ಸಿಗ್ತೀಯ. ಆದ್ರೆ ಯಾಕಪ್ಪ ನನ್ನ ಮಾತಾಡ್ಸಲ್ಲ? ಲೇ, ನೀನು ಆ ಮನೆ ಚಿಕ್ಕ ಯಜಮಾನ, ನಿನ್ನ ಮೊದಲ ಥರ ಸಲಿಗೆಯಲ್ಲಿ ಮಾತಾಡ್ಸಕ್ ಆಗೋದಿಲ್ಲ. ಅವರೆಲ್ಲ ಏನು ಅನ್ಕೋತಾರೆ? ಅಪ್ಪ ಪ್ಲೀಸ್, ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಮ್ಮಿಬ್ರ ಮಧ್ಯೆ ಗೋಡೆ ಕಟ್ಬೇಡ. ನೀನು ನನ್ನ ಮೊದಲಿನ ಥರನೇ ಮಾತಾಡ್ಸು ಪ್ಲೀಸ್ ಅಪ್ಪ. ಸರಿ. ಅಪ್ಪ ಹಾಗೆ ಮಾತಾಡ್ಸ್ತಾರೆ, ಆದ್ರೆ ನೀನ್ ಇವಾಗ ಯಾಕೆ ಬೇಜಾರ್ಲಿದ್ಯಾ ಅಂತ ಹೇಳೋ. ನಮ್ಮನ್ನ ನೋಡಿಲ್ಲ ಅಂತನಾ?
ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ನೀನು ಚಿಕ್ಕವನಿದ್ದಾಗ ಯಾವಾಗಲೂ ಅವ್ರ ಮನೇಲೇ ಇರ್ತಾ ಇದ್ದೆ. ಎಷ್ಟೋ ಸಲ 4-5 ದಿನ ಆದ್ರೂ ಮನೆಗೆ ವಾಪಸ್ಸೇ ಬರ್ತಾ ಇರಲಿಲ್ಲ. ಇವಾಗ ಯಾಕಪ್ಪ ಬೇಜಾರು? ಆಗ ನಿಮ್ಮ ಪ್ರೀತಿ ತುಂಬಾ ಸಿಗ್ತಾ ಇತ್ತು. ಈಗ ನಿಮ್ಮಿಂದ ದೂರ ಆಗಿ ಅಪ್ಪ ಅಮ್ಮನ ಪ್ರೀತಿನ ಕಳ್ಕೊಂಡಂಗೆ ಅನ್ನಿಸ್ತಾ ಇದೆ. ಐ ಮಿಸ್ ಯು ಅಪ್ಪ. ಐ ಮಿಸ್ ಯು ಅಮ್ಮ. ತ್ರಿಶೂಲ್, ನಿನ್ಗೆ ನಮ್ಮ ನೆನಪಾದಾಗೆಲ್ಲ ಇಲ್ಲಿಗೆ ಬಾ, ನಾವಿಲ್ಲೇ ಇರ್ತೀವಿ, ಆಯ್ತಾ? ಯಾಕೆ ಸುಂದ್ರಿ ಹಾಗೆ ನೋಡ್ತಿದ್ಯಾ? ನಾನು ಯಾಕಿಷ್ಟು ಖುಷಿಯಾಗಿದ್ದೀನಿ ಅಂತನಾ? ಸಂತೋಷ ಆಗದೆ ಇರುತ್ತಾ ಸುಂದ್ರಿ? ನೀನೇ ಹೇಳು. ಇಷ್ಟು ವರ್ಷ ನನ್ನ ಆದಿಶೇಷನ ಸೇರೋದಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇತ್ತು. ಆದ್ರೆ ಇವತ್ತು ಆ ವಿಘ್ನ ದೂರ ಆಗೋದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೇನೆ. ತ್ರಿಶೂಲ್ ಹೇಳ್ದಾಗೆ ಆಗ್ಬಿಟ್ರೆ ನನ್ನ ಆದಿಶೇಷನ ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಆದಿಶೇಷ ಮಾತು ಕೊಟ್ಟ ಹಾಗೆ ನಮ್ಮಿಬ್ಬರ ಪ್ರೀತಿ 7 ಜನ್ಮಕ್ಕೂ ಉಳಿಯುತ್ತೆ. ನಮ್ಮ ಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ ಸುಂದ್ರಿ. ನನಗಂತೂ ಅದ್ ಎಷ್ಟೊತ್ತಿಗೆ ಆ ದೇವಸ್ಥಾನಕ್ಕೆ ಹೋಗ್ತೀನೋ, ಯಾವಾಗ ದೇವ್ರ ಹತ್ರ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕ್ತೀನೋ ಅನ್ಸ್ತಿದೆ. ಆ ಪೂಜೆ ಫಲ ಕೊಟ್ಟು ತ್ರಿವಿಕ್ರಮ್ ಬದಲಾಗಿ ಅವನ್ಗೆ ನಾಗಲೋಕದ ನೆನ್ಪುಗಳೆಲ್ಲ ಬಂದ್ಬಿಟ್ರೆ ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಗುತ್ತೆ ಸುಂದ್ರಿ. ನಾವಿಬ್ರು ಒಂದಾಗ್ತೀವಿ ಅಲ್ವಾ? ಅಯ್ಯೋ ಸುಂದ್ರಿ, ತಡ ಆಗ್ಬಿಡುತ್ತೆ, ಇನ್ನೇನು ಕತ್ಲಾಗೋಗುತ್ತೆ. ಅಷ್ಟರಲ್ಲಿ ನಾನು ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಹಾ, ಶಿವಾನಿ ಫೋನ್ ಮಾಡ್ತಾಳೆ. ದೇವಸ್ಥಾನಕ್ಕೆ ಹೋಗಕ್ಕೆ ನನಗಿಂತ ಇವಳಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ. ಇವತ್ತು ನನ್ನ ಲವ್ನ ಶಿವಾನಿಗೆ ಅರ್ಥ ಮಾಡಿಸ್ತೀನಿ. ಇವತ್ತಿಂದ ದೇವರೇ ನನ್ನ ಪ್ರೀತಿಗೆ ಸೂತ್ರಧಾರ. ತ್ರಿಶೂಲ್, ರೆಡಿ ಆಗ್ತಾ ಇದ್ಯಾ? ಆಗು. ನನಗೂ ಅದೇ ಬೇಕು. ನಿನ್ ಗರ್ಲ್ ಫ್ರೆಂಡ್ ಯಾರು ಅಂತ ನನಗೆ ಆದಷ್ಟು ಬೇಗ ಗೊತ್ತಾಗ್ತಾಗ. ಚಿಕ್ಕ ಯಜಮಾನ್ರು ಕಣ್ಬಿಟ್ಟಿದ್ರಾ? ಕಣ್ಬಿಟ್ಟು ನೋಡ್ದಾಗ ಅನ್ನಿಸ್ತಲ್ವಾ? ಭ್ರಮೆ ಅನ್ಸತ್ತೆ. ತ್ರಿಶೂಲ್, ಇವತ್ತು ನನ್ನ ಬಲೆ ಬಿದ್ದೆ ಕಣ. ಇನ್ಮೇಲಿಂದ ನನ್ನ ಆಟ ಶುರು. ತ್ರಿಶೂಲ್, ನೀನ್ ಇವತ್ತು ಎಲ್ಲೇ ಹೋಗು, ಏನೇ ಮಾಡು, ನಿನ್ ಗರ್ಲ್ ಫ್ರೆಂಡ್ ಯಾರು ಅಂತ ಗೊತ್ತಾಗುತ್ತೆ. ಹಾಯ್ ಶಿವಾನಿ, ಏನು ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ನನಗೋಸ್ಕರ ಕಾಯ್ತಾ ಇದ್ಯಾ? ಇಲ್ಲ, ತ್ರಿವಿಕ್ರಮ್ ಬರ್ತೀನಿ ಅಂತ ಹೇಳಿದ್ರು, ಅವ್ರು ಕಾಯ್ತಾ ಇದ್ದೀನಿ. ಚಿಕ್ಕ ಯಜಮಾನ್ರಾ? ಏ ಶಿವಾನಿ, ಏನಿದು? ನಾನು ಹೇಳಿದ್ದಲ್ಲ ನಾವು ಇಬ್ರು ಹೋಗ್ಬೇಕು ಅಂತ. ಅವ್ರಿಗೆ ಯಾಕೆ ಹೇಳ್ದೆ ಬರೋದಿಕ್ಕೆ? ತ್ರಿವಿಕ್ರಮ್ ಬರ್ತಾ ಇಲ್ಲ. ನೀನ್ ಕೇಳಿದ ಸಿಲ್ಲಿ ಕ್ವೆಶ್ಚನ್ಗೆ ಉತ್ತರ ಕೊಟ್ಟೆ ಅಷ್ಟೆ. ತಮಾಷೆ ಮಾಡೋದ್ಯಾ?
ಅವ್ರು ನಿಜವಾಗ್ಲೂ ಬರ್ತಾರೆ ಅಂತ ಅನ್ಕೊಂಡು ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಹೌದಾ? ತ್ರಿವಿಕ್ರಮ್ ಬಂದ್ರೆ ನಿನಗೆ ಯಾಕೆ ಭಯ ಆಗ್ಬೇಕು? ಅಷ್ಟಕ್ಕೂ ನೀನ್ ಕರ್ಕೊಂಡು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ತಾನೆ. ಇರು, ಅವ್ರನ್ನೂ ಕರಿತೀನಿ. ಅಯ್ಯಯ್ಯೋ, ಬೇಡ ಬೇಡ ಬೇಡ. ಯಾಕೆ? ಅಲ್ಲ, ಅದು ನೀನು ದೇವ್ರ ಕೈ ಮುಗಿದು ಪ್ರದಕ್ಷಿಣೆ ಹಾಕೋದನ್ನ 3ನೇವ್ರು ನೋಡಬಾರ್ದಂತೆ. ಅಕಸ್ಮಾತ್ ನೋಡ್ಬಿಟ್ರೆ ಹರಕೆ ಫಲ ಕೊಡಲ್ವಂತೆ. ಇದನ್ನ ಯಾಕೆ ಮೊದಲೇ ಹೇಳಿಲ್ಲ? ಆವಾಗಲೇ ಮರೆತು ಹೋಗಿತ್ತು, ಇವಾಗ ಜ್ಞಾಪಕಕ್ಕೆ ಬಂತು, ಹೇಳ್ದೆ. ಏನಿವಾಗ? ಇವಳು ಮುಖನೇ ಕಾಣಿಸ್ತಿಲ್ವಲ್ಲ. ಸರಿ ಬಾ, ಬೇಗ ಹೋಗೋಣ, ಲೇಟಾಗಿ ಹೋಗುತ್ತೆ. ತಗೋ ಇದು. ಏನಿದು? ಕಾಡಲ್ಲಿ ತುಂಬ ಚಳಿ ಇರುತ್ತೆ, ಆಮೇಲೆ ಹಿಂಗೆ ಚಳಿ ಜ್ವರ ಬಂದ್ಬಿಟ್ರೆ ಅದಕ್ಕೆ ತಗೋ, ಹೊದ್ಗೋ. ಹಾಗೆಲ್ಲ ಏನೂ ಆಗಲ್ಲ ತ್ರಿಶೂಲ್. ನೋಡು ನೋಡು, ಇದೇ ನನಗಾಗೋದಿಲ್ಲ ಅನ್ನೋದು. ಎಷ್ಟು ಚಳಿ ಇದೆ, ಚಳಿ ಗಡಗಡ ಅಂದ್ಬಿಡ್ತೀಯ. ತಗೋ, ಹೊದ್ಗೋ. ಚಳಿ ಆಗೋದು ಮನುಷ್ಯರಿಗೆ ತ್ರಿಶೂಲ್, ನನ್ನಂತ ಇಚ್ಛಾಧಾರಿ ನಾಗಿಣಿಗಲ್ಲ. ನೋಡು ನೋಡು, ಮನ್ಸಲ್ಲಿ ಚಳಿ ಅನ್ನೋ ಭಯ ಇದೆ, ನನಗೆ ಗೊತ್ತಾಯ್ತು. ತಗೋ ಇದು, ತಗೋ. ಅದು ಕಿವಿನೂ ಮುಚ್ಕೊಳ್ಳೋಂಗೆ ಹೊದ್ಕೊಂಡ್ರೆ ಚಳಿ ಆಗೋದಿಲ್ಲ. ಒಂದು ನಿಮಿಷ. ನೋಡಿದ್ಯಾ, ಇದು ಪರ್ಫೆಕ್ಟ್. ಬಾ ಹೋಗೋಣ. ಅವಳ ಮುಖ ಹೇಗೋ ಕಾಣಿಸ್ತಾ ಇತ್ತು, ಇವನು ಅದಕ್ಕೂ ಶಾಲಾಗ್ತ. ತ್ರಿಶೂಲ್, ಅದೆಷ್ಟು ಅಂತ ಬಚ್ಚಿಡ್ತೀಯೋ, ಇರ್ಲಿ, ಇವತ್ತವಳು ಯಾರು ಅಂತ ನಾನು ನೋಡ್ತೀನಿ. ತ್ರಿಶೂಲ್, ಇದೇನಾ ದೇವಸ್ಥಾನ? ಇದೇ ನಮ್ಮಿಬ್ಬರನ್ನ ಒಂದು ಮಾಡೋ ದೇವಸ್ಥಾನ. ಹಾ, ಏನಂದೆ? ಪ್ರೇಮಿಗಳನ್ನ ಒಂದು ಮಾಡೋ ದೇವಸ್ಥಾನ ಅಂದೆ. ಬಾ ಹೋಗೋಣ.